ಜೀವನದಲ್ಲಿ ನಾನು ಪ್ಲಾನ್ ಮಾಡಿರುವಂತ ಜಾಗ ಮಂತ್ರಾಲಯ. ಸೊ ಮಂತ್ರಾಲಯ ಹೋಗೋ ಟೈಮಲ್ಲಿ ಹೋಗುವಂತ ಪ್ಲೇಸಸ್ಗಳು ಕವರ್ ಮಾಡೋಣ ಅಂತ ಅನ್ಕೊಂಡು ನಾವು ಬಂದಿರೋ ಮೊದಲನೇ ಜಾಗನೇ ಲೇಪಾಕ್ಷಿ. ಸೊ ಲೇಪಾಕ್ಷಿನಲ್ಲಿ ಫಸ್ಟ್ ಬಂದಿರೋದು ಜಟಾಯು ವ್ಯೂ ಪಾಯಿಂಟ್ ಅಂತ. ಸೊ ಜಟಾಯು ವ್ಯೂ ಪಾಯಿಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ರಾಮಾಯಣದಲ್ಲಿ ಎಲ್ಲರೂ ಓದಿರ್ತೀರಾ, ರಾವಣ ಸೀತೆನ ಕರ್ಕೊಂಡು ಹೋಗ್ಬೇಕಂದ್ರೆ ಜಟಾಯು ಅಡ್ಡ ಹಾಕಿದ್ರು. ಸೊ ಇದೇನೆ ದೊಡ್ಡ ಜಟಾಯು, ದಟ್ ಇಸ್ ಈಗಲ್. ನೋಡ್ತಾ ಇರ್ಬೋದು ತುಂಬಾ ದೊಡ್ಡದಾದಂತ ಗರುಡ ಇಲ್ಲಿದೆ. ಈ ಗರುಡನೇ ಜಟಾಯು ಅಂತ ಕರೆಯೋದು. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೀತಾ ಮಾತೆದು ಪಾದದ ಗುರುತು ಇಲ್ಲಿದೆ. ಸೊ ರಾಮಾಯಣದ ಕಥೆಯಲ್ಲಿ ಒಂದು ಸಣ್ಣ ಭಾಗನ ನೀವು ನೋಡ್ತಾ ಇರ್ಬೋದು. ಸೊ ಜಸ್ಟ್ ಹ್ಯಾವ್ ಅ ಲುಕ್. ಸೊ ನೀವು ನೋಡ್ತಾ ಇರ್ಬೋದು ಜಟಾಯು ಕೇವ್ ಹಬ್ನ ಯಾವ ತರ ಕಂಪ್ಲೀಟ್ ಆಗಿ ವಿಸಿಟಿಂಗ್ ಟೂರಿಸ್ಟ್ ಪಾಯಿಂಟ್ ತರ ಕನ್ವರ್ಟ್ ಮಾಡಿದ್ದಾರೆ ಅಂತ. ಸೊ ಇಟ್ ಈಸ್ ಲೈಕ್ ಅ ಪಾರ್ಕ್. ಮಕ್ಳಿಗೆ ಆಟ ಆಡಕ್ಕೂ ವ್ಯವಸ್ಥೆಗಳು ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲಿ ಮಂತ್ರಾಲಯ, ಲೇಪಾಕ್ಷಿ ಎಲ್ಲ ವಿಸಿಟ್ ಮಾಡೋರು ಜಟಾಯು ಕೇವ್ ಹಬ್ನ ವಿಸಿಟ್ ಮಾಡಿ. ಸೊ ನಾವಿವಾಗ ಜಟಾಯು ಕೇವ್ ಹಬ್ನ ಮುಗಿಸ್ಕೊಂಡು ಬಂದಿರೋವಂತಹ ಫೇಮಸ್ ಟೆಂಪಲ್ ವೀರಭದ್ರೇಶ್ವರ ಸ್ವಾಮಿ. ಇದು ಕೂಡ ಲೇಪಾಕ್ಷಿನಲ್ಲಿ ಇರೋವಂಥದ್ದು. ಸೊ ಮಂತ್ರಾಲಯ ವಿಸಿಟ್ ಮಾಡಿದಾಗ ಲೇಪಾಕ್ಷಿಗೆ ಬರ್ತೀರಾ, ಲೇಪಾಕ್ಷಿಗೆ ಬಂದಾಗ ವೀರಭದ್ರ ಸ್ವಾಮಿ ಟೆಂಪಲ್, ಜಟಾಯು ಕೇವ್ ಹಬ್ ಕೂಡ ಇದೆ. ಅದನ್ನ ಮುಗಿಸ್ಕೊಂಡು ಅದ್ರ ವೆರಿ ನಿಯರ್ ಬೈ ಇರೋದೇ ಇದು. ಸ್ಟೇ ಟ್ಯೂನ್ಡ್. ಸೊ ನೀವು ನೋಡ್ತಾ ಇರೋವಂಥದ್ದೇ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಆಲ್ರೆಡಿ ಆನೆ ಮೇಲೆ ಹತ್ತು ಕೂತ್ಕೊಂಡ್ಬಿಟ್ಟಿದೆ ಸವಾರಿಗೆ. ಹಾಯ್ ಕಂದ. ಸೊ ಲೇಪಾಕ್ಷಿನಲ್ಲಿ ಇರುವಂತ ಫೇಮಸ್ ಟೆಂಪಲ್ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಸೊ ಏನೇ ಹೇಳಿ ಹಳೆ ಕಾಲದ ಟೆಂಪಲ್ಗಳೇ ಫೇಮಸ್. ಆ ಒಂದೊಂದು ಮೂರ್ತಿ, ಒಂದೊಂದು ಕಳಶ ನೋಡಕ್ಕೆ ಅದ್ಭುತ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ಹಳೆ ಕಾಲದ ಪಿಲ್ಲರ್. ಎಷ್ಟು ನೀಟಾಗಿ ದುಪ್ಪಟ್ಟ ಹಾಕಿ ತೆಗೆದ್ರು. ಸೊ ಇದು ಯಾವ್ದು ಗ್ರಿಪ್ ಇಲ್ದೇನೆ ಹೇಗೆ ಈ ಪಿಲ್ಲರ್ ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಅಂಡ್ ನೀವು ಮೇಲೂ ನೋಡ್ತಾ ಇರ್ಬೋದು ತಂಜಾವೂರ್ ಪೇಂಟಿಂಗು ಏನ್ ಸಕ್ಕದಾಗಿದೆ ಅಂತ. ಅಂಡ್ ಎಂತ ಆಶ್ಚರ್ಯ ಅನ್ಸುತ್ತೆ. ಸೊ ನೋಡ್ಬೋದು ನೀವು ಎಷ್ಟು ಗ್ಯಾಪ್ ಇದೆ ಅಂತ. ಆಕ್ಚುಲಿ ಒಂದು ದುಪ್ಪಟ್ಟ ಕ್ಲೀನ್ ಆಗಿ ಹೋಗಿ ಹೊರಗಡೆ ಬರೋ ಅಷ್ಟು ಗ್ಯಾಪ್ ಇದೆ. ಸೊ ಯಾವ ಅದ್ಭುತದಲ್ಲಿ ಅಂಡ್ ಯಾವ ಕಲೆನಲ್ಲಿ ಮಾಡಿರ್ಬೋದು ಇವರು ಈ ಪಿಲ್ಲರ್. This is Ganesha. Ganesha. New in ನೀವು ನೋಡ್ತಾ ಇರ್ಬೋದು ಇದು ಆಗಿನ ಕಾಲದ ತಟ್ಟೆ, ಪ್ಲೇಟ್. ಸೈನಿಕರಾಗಿರ್ಬೋದು, ಇಲ್ಲಿ ದೇವಸ್ಥಾನ ಕಟ್ಟೋರಾಗಿರ್ಬೋದು, ಇಲ್ಲಿ ಈ ತರ ತಟ್ಟೆಗಳಿತ್ತು. ಇಲ್ಲಿ ಊಟನ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರು ಅಂತ. ಏನ್ ಹಳೆ ಕಾಲದ್ದು ಒಂದೊಂದು ನೋಡ್ತಾ ಇದ್ರೆ ಹಂಗೆ ಮೈ ರೋಮಾಂಚನ. ನಂಗಂತೂ ಒಂದು ಹಾಡು ನೆನಪಾಗ್ತಿದೆ. ಕೇಳಿಸದೆ ಕಲ್ಲು ಕಲ್ಲಿನಲಿ ಹಂಪೆಯ ನುಡಿ ಅಂತ. ಬಟ್ ಇದು ಹಂಪಿ ಅಂತೂ ಅಲ್ಲ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್, ಲೇಪಾಕ್ಷಿ.
ಸೊ ನಾವು ಪಂಚಮುಖ ಪ್ರಾಣದೇವರ ಆಂಜನೇಯ ಸ್ವಾಮಿ ದೇವಸ್ಥಾನನ ನೋಡ್ಕೊಂಡು ನಾವು ಬಂದಿರೋದೆ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್ಗೆ ವಿತ್ ಬ್ಯೂಟಿಫುಲ್ ಸನ್ಸೆಟ್ ನೀವು ನೋಡ್ತಾ ಇರ್ಬೋದು. ಆಕ್ಚುಲಿ ಇಟ್ ಇಸ್ ವೈಬಿಂಗ್ ಗೈಸ್. ಸೀರಿಯಸ್ಲಿ ಟೈಮ್ ಮಾಡಿಕೊಂಡು 1-2 days ಮಂತ್ರಾಲಯಕ್ಕೆ ಟೈಮ್ ಮಾಡ್ಕೊಂಡು ಬಂದು ಯು ಹ್ಯಾವ್ ಟು ಯುನೋ ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಬೇಕು. ತುಂಬ ಚೆನ್ನಾಗಿದೆ. ಅಂತ ರಾಮ ಗರುಡನ್ನ ಕರೆದಿದ್ದಂತೆ. ಹಾಗೆ ನಾವು ಲೇಪಾಕ್ಷಿನ ನೋಡ್ಕೊಂಡು ನಾವು ಬಂದಿರುವಂತ ದೇವಸ್ಥಾನನೇ ಬಿಚ್ಚಾಲಮ್ಮನ ದೇವಸ್ಥಾನ ಅಂತ ಕರೀತಾರೆ. ಅಂಡ್ ಇದು ಮೂಲ ಸ್ಥಾನ ಆಗಿರುತ್ತೆ ಮಂತ್ರಾಲಯದ್ದು. ಸೊ ಲೆಟ್ ಅಸ್ ಹ್ಯಾವ್ ಅ ಲುಕ್. ಸೊ ಮೂಲ ಸ್ಥಾನ ಆಗಿರೋ ಮಂತ್ರಾಲಯ ಬಿಚ್ಚಾಲಮ್ಮನ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಆಗ್ಲೇ ಹೇಳ್ದೆ. ಅಂಡ್ ನೀವು ನೋಡ್ತಾ ಇರ್ಬೋದು ತುಂಗಾ ರಿವರ್ನ. ಅಂಡ್ ಸೊ ಇದನ್ನ ನೋಡ್ತಾ ನಂಗೆ ಏನ್ ನೆನಪಾಗ್ತದೆ ಅಂದ್ರೆ, ತುಂಗಾ ತೀರದಿ ನಿಂತ ಯತಿವರನ್ಯಾರೆ ಕೇಳಮ್ಮಯ್ಯ ಕೇಳಮ್ಮಯ್ಯ ಸಂಗೀತ ಪ್ರಿಯ ಮಂಗಳ ಸುಗುಣ ತರಂಗ ಮುನಿ ಪುಲೋ ತುಂಗ. ಸೊ ಏನೋ ಒಂಥರ ತುಂಬಾ ಪೀಸ್ ಅನಿಸ್ತಾ ಇದೆ. ಸೊ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ, ಹೈಲಿ ರೆಕಮೆಂಡೆಡ್. ಸೊ ನೀವು ನೋಡ್ತಾ ಇರ್ಬೋದು ಇದು ಮೂಲ ಸ್ಥಾನ ಅಂತೆ ರಾಘವೇಂದ್ರ ಸ್ವಾಮಿದು. ಆಕ್ಚುಲ್ ಆಗಿ ಕಂಪ್ಲೀಟ್ ಸ್ಟೋರಿನ ತಿಳ್ಕೊಂಡು ಹೇಳಬೇಕು. ದೇವ್ರೆ ಎಲ್ರಿಗೂ ಕಾಪಾಡಪ್ಪ, ನೆಮ್ಮದಿ ಶಾಂತಿ ಸಮಾಧಾನ ಇರೋದೊಂದು ಜೀವನದಲ್ಲಿ ಆಕ್ಚುಲ್ ಆಗಿ ಬೇಕಾಗಿರೋದು ಇದೇನೆ. ಸ್ಥಾಪನೆ ಮಾಡಿದಂತಹ ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಮೀನ್ಸ್ ಒಂದೇ ಶಿಲೆಯಲ್ಲಿ ಬೃಂದಾವನ ಕಟ್ಟಿದ್ದು, ಸ್ಥಾಪನೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳವರು. ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರಿಗೆ ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಒಂದೇ ಸ್ಟೋನ್ ಕಾಣಿಸ್ತದೆ. ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು, ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನ್ ವ್ಯತ್ಯಾಸ ಏನು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ಜೀವಂತವಾಗಿ ಬೃಂದಾವನ ಪ್ರವೇಶ ಆಗಿದ್ದು ಮಂತ್ರಾಲಯದಲ್ಲಿ. ಇಲ್ಲಿಂದ ಹೋಗಿ ಅವರು ಸಜೀವವಾಗಿ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ಮೂಲ ಬೃಂದಾವನ ಅಂತ ಕರಿಬೇಕು. ಎಲ್ಲಾರು ಜೀವ ಸಮಾಧಿ ಅಂತ ಕರಿಬಾರದು, ಮೂಲ ಬೃಂದಾವನ ಅಂತ ಕರಿಬೇಕು. ಆ ಮೂಲ ಬೃಂದಾವನ ಆದ್ಮೇಲೆ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ ಇದು. ಸುಮ್ಮನೆ ಮಾಡಿದ್ದೆಲ್ಲ. ರಾಘವೇಂದ್ರ ಸ್ವಾಮಿಗಳವರೇ ಅವರ ಶಿಷ್ಯರಿಗೆ ಅಪ್ಪಣ್ಣಾಚಾರ್ ಅವರಿಗೆ ಹೇಳಿ ಮಾಡಿಸ್ಕೊಂಡಿರುವಂತಹ ಒಂದೇ ಶಿಲೆಯಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಇದು. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಕ್ಷೇತ್ರ. ಇವಾಗೂ ಕೂಡ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ್ ಅವರ ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಬಿದ್ದಿರ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ ಅವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಬದೆಲ್ಲ ನಾವೇ. ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ, ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲೇ ನೋಡಿದ್ರು ಕೂಡ ನಿಮಗೆ ನಾಗಪ್ಪ ವಿಗ್ರಹಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯೋದು. ರಾಘವೇಂದ್ರ ಸ್ವಾಮಿಗಳವರ ಇರೋ ಕಾಲದಲ್ಲಿ ಬಂದಿದಂತಹ ಪೂಜೆ 48 ದಿವಸ ಇಲ್ಲಿ ಮಂಡಲ ಪೂಜಾ ಅಂತ ಮಾಡ್ತಾರೆ. ಎಲ್ಲಾ ಕಡೆ ಮಾಡಿಸ್ತಾರೆ. ಅಂದ್ರೆ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಯರಿರೋ ಕಾಲದಲ್ಲಿ ಬಂದಿದಂತಹ ಪೂಜೆ. ನಿಮ್ಮ ಮನೆಯಲ್ಲಿ ಯಾರಿಗೆ ಆದ್ರೂ ಕೂಡ ಮದುವೆ ಆಗಿಲ್ಲ, ಕಲ್ಯಾಣ ಆಗಿಲ್ಲ, ಎಲ್ಲಾ ಕಡೆ ಪೂಜೆ ಮಾಡಿಸಿ ಆಯ್ತು, ಆದ್ರೂ ನಮಗಿಲ್ಲ ಮಕ್ಕಳ ಭಾಗ್ಯ ಇಲ್ಲ, ಸತ ಸಂತಾನ, ನಾಗದೋಷ, ಕಾಲ ಸರ್ಪದೋಷ, ಕುಜದೋಷ, ರಾವು ದೋಷ, ಮಂಗಳ ದೋಷ, ಶತ್ರು ದೋಷ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಇಲ್ಲಿ ಈ ಕ್ಷೇತ್ರದಲ್ಲಿ 48 ದಿವಸ ನಾಗಮಂಡಲ ಗೃಹ ಮಂಡಲ ಪೂಜಾ ಅಂತ ನಡೀತದೆ. ಮಂಡಲ ಅಂದ್ರೆ 48 ದಿವಸ ಮಾಡ್ತಾರೆ. ರಾಯರ ಮೇಲೆ ಹಾಕಿದಂತಹ ಶೇಷ ವಸ್ತ್ರ, ರಾಯರ ಒರಿಜಿನಲ್ ಫೋಟೋ ಕೊಡ್ತಾರೆ. ನಿಮ್ಮ ಮನೆಯಲ್ಲಿ ಗುರುವಾರ ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ. ಎಷ್ಟೋ ಜನ ಮದುವೆ, ಸತಸಂತಾನ, ನಾಗದೋಷ, ಕುಜದೋಷಕ್ಕೆ ಎಲ್ಲೆಲ್ಲಿಂತರೂ ಬಂದು ಇಲ್ಲಿ ಮಾಡಿಸ್ತಾರೆ. ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನ 1,000, 2,000, 3,000, 5,000 ಜನಕ್ಕೂ ಮೇಲೇನೋ
ಬಂದಂತ ಭಕ್ತಾದಿಗಳಿಗೆ ಡಿಒಟಿಸ್ ಪರವಾಗಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ಮಾಡಿಸ್ತಾ ಇದ್ದೇವೆ. ಇಲ್ಲಿ ಪ್ರತಿನಿತ್ಯ ನಡೀತದೆ. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರ ಮೇಲೆ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ನಾವು ಒಂದು ಸಣ್ಣ ಸೇವೆ ಅರ್ಚನೆ ಮಾಡಿಸ್ಬೇಕಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ನಾಳೆ 24ನೇ ತಾರೀಕು ರಾಘವೇಂದ್ರ ಸ್ವಾಮಿಗಳವರ ಹುಟ್ಟಿದಬ್ಬ ಇದೆ. ಗುಡಿ ಬಗ್ಗೆ ಕಂಪ್ಲೀಟ್ ಆಗಿ ಕೇಳಬೇಕು, ಅರ್ಧಂಬರ್ಧ ಕೇಳಿ ಹೋಗ್ಬಾರ್ದು. ಗುಡಿ ಬಗ್ಗೆ ಕಂಪ್ಲೀಟ್ ಆದ್ಮೇಲೆ ಎಲ್ಲಾರ್ಗೂ ರಾಯರ ಮೇಲೆ ಮಂತ್ರ ಮಾಡಿದ್ದು ಮಂತ್ರಾಕ್ಷತೆ ಎಲ್ಲರಿಗೂ ಮಂತ್ರಾಕ್ಷತೆ ಕೊಡ್ತೇವೆ. ಆ ಮಂತ್ರಾಕ್ಷತೆ ತಗೊಂಡು ತಲೆ ಮೇಲೆ ಹಾಕೋಬೇಕು. ಇಲ್ಲಿ ಪ್ರತಿನಿತ್ಯ ಸೇವೆಗಳು ನಡೀತಾವೆ. ಹಂಗಂತೇಳಿ ಎಲ್ಲಾರು ಕೂಡ ಅನ್ನದಾನ ಸೇವೆಗಳು ಬರೆಸಲೇಬೇಕು, ಗುರು ರಾಯರ ಪೂಜೆ ಮಾಡಿಸ್ಲೇಬೇಕಂತ ಯಾರಿಗೆ ಬಲವಂತ ಇಲ್ಲ. ಸೇವೆಗಳು ಹೇಳ್ತೀವಿ ಅಷ್ಟೇ, ನೀವು ಬೇಕಾದ್ರೂ ಬರೆಸ್ಬೋದು. ಇಲ್ಲಿದ್ರೆ ಎಲ್ಲಾರ್ಗೂ ಮಂತ್ರಾಕ್ಷತೆ ಕೊಡ್ತಾರೆ, ಮಂತ್ರಾಕ್ಷತೆ ತಗೊಂಡು ಹೋಗ್ಬೋದು. ಈ ಕ್ಷೇತ್ರದಲ್ಲಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದೇವೆ. ಜನರಲ್ ಆಗಿ ಮಾಡಿಸ್ಬೇಕು ಅಂತಂದ್ರೆ ಅಷ್ಟು ಇಷ್ಟು ಅಂತ ಇರೋದಿಲ್ಲ. ನಾವು ಸಾಮಯಿಕವಾಗಿ ಜನರಲ್ ಆಗಿ ರಾಯರ ಹತ್ರ ಅಪ್ಲಿಕೇಶನ್ ಅಂದ್ರೆ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು 101, 101, 201, 200, 300, 400, 500 ಕೆಳಗಡೆ ಎಷ್ಟು ಬೇಕಾದರೂ ರಾಯರ ಹತ್ರ ಸಂಕಲ್ಪ ಮಾಡ್ಕೊಂಡು ಕೊಡಬಹುದು. ಅನ್ನದಾನ ಸೇವೆಗಳಿಗೆ ಹೋಗಲ್ಲ. ಜನರಲ್ ಆಗಿ ಸಾಮಯಿಕವಾಗಿ ಪಂಚಾಮೃತ ಅಭಿಷೇಕ ಆಗ್ತದೆ, ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕ ಜನರಲ್ ಆಗಿ ಯಥಾನ ಶಕ್ತಿ ಕೊಡಬಹುದು. ಜನರಲ್ ಆಗ್ತದೆ. ಇಲ್ಲ ನಾವಿಲ್ಲಿ ಗುರು ರಾಯರ ಸೇವೆಗಳು ಮಾಡಿಸ್ಬೇಕು ಅಂದ್ರೆ ಜಸ್ಟ್ 508 508 ಕೊಟ್ರೆ ಒಂದು ದಿವಸ ಕಂಪ್ಲೀಟ್ ಅನ್ನದಾನ ಆಗುತ್ತೆ. ಜನರಲ್ ಆಗಿ 508 ಒಂದು ದಿವಸ ಆಗುತ್ತೆ. अन्नवस्त्रकागी अन्नदासनादे अन्नवस्त्रकागी अन्नदासनादे वनपट्ट नैया धनरासराया दयतोरु देव गुरुराजने भयवागु जनगे भवसागरादि दयतोरु देव गुरुराजने हटवे कोजिया जिट्ट योगी काया विठ्ठलेश प्रिया प्रल्हाद राया विठ्ठलेश प्रिया प्रल्हाद राया दय तोरो देवा गुरुराजने. ಗೋಪಾಲಾಚಾರ್ಯರಿಗೆ ಧನ್ಯವಾದಗಳು. ನಿಮಗೆ ಪೂಜ್ಯ ಗುರುಗಳಿಗೆ ಮಾಲಾರ್ಪಣೆ ಮಾಡಬೇಕಂತ ಹೇಳಿ ಭಗವಂತನೇ ಗೌರವ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ವೇದಘೋಷವನ್ನು ಮಾಡಬೇಕಂತ ಹೇಳಿ ಶ್ರೀಮಠದ ವಿದ್ವಾಂಸರಾಗಿರುವಂತಹ ವರದೇಂದ್ರಾಚಾರ್ಯ ಹಾಗೂ ಅಕ್ಷಯಾಚಾರ್ಯರನ್ನು ನಾನು ಕೇಳ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾಂಗ್ರಹಣ್ಯೇಷ್ಟ್ಯಾಯಜತೆ ಇಮಾಂಜನದಾಗುಂ ಸಂಗೃಹ್ಣಾಮೀತಿ ದ್ವಾದಶರತ್ನೀರಚನಾ ಭವತಿ ದ್ವಾದಶಮಾದಾ ಸಂವತ್ಸರಃ ಸಂವತ್ಸರಮೇವಾವರುಂಧೆ. ಸೊ ಫೈನಲಿ ಅಭಯ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಡೈರೆಕ್ಟ್ ಆಗಿ ಬಂದಿದ್ದೆ ಮಂತ್ರಾಲಯ ರಾಯರ ದರ್ಶನ ಮಾಡೋಣ ಅಂತ. ಸೊ ವಾಡಿಕೆ ಇದೆ ಮಂಚಾಲಮ್ಮ ದೇವಿ ದರ್ಶನ ಮಾಡಿ ರಾಯರ ದರ್ಶನ ಮಾಡಬೇಕು ಅಂತ. ಸೊ ನಾವಿವಾಗ ಫಸ್ಟ್ ಮಂಚಾಲಮ್ಮ ದೇವಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಅದಾಗಿದ ತಕ್ಷಣ ರಾಯರ ದರ್ಶನ ಮಾಡ್ತಾ ಇದೀವಿ. ಸ್ಟೇ ಟ್ಯೂನ್. ಇರೋದೊಂದು ಜೀವನ, ರಾಯರಿದ್ದಾರೆ, ರಾಯರೆಲ್ರಿಗೂ ಒಳ್ಳೇದು ಮಾಡಲಿ. ಮೊಬೈಲ್ ಸ್ವಿಚ್ ಆಫ್ చేయండి. ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು.
ಟಿಫನ್ಗೆ ಅಂತ ದಡೇಸೂರು ರಾಯಚೂರ್ ಹತ್ರ ಬಂದಿದೀವಿ. ಆಂಟಿ ಅಂತೂ ಸಖತ್ತಾಗಿ ಒಳ್ಳೆ ಇಡ್ಲಿ ಅಂಡ್ ಆಕ್ಚುಲಿ ಪೂರಿ ತುಂಬಾ ಟೇಸ್ಟ್ ಆಗಿತ್ತು. ಎಷ್ಟು ವರ್ಷದಿಂದ ಇದೆ ಆಂಟಿ ನಿಮ್ ಹೋಟೆಲ್? 50 ವರ್ಷದಿಂದ ಇದೆಯಾ? ಏನ್ ಟಿಫನ್ ಫೇಮಸ್ ನಿಮ್ಮಲ್ಲಿ? ಹಾ ನೋಡಿ ಅಜ್ಜಿ. ಹಾ ಹೇಳಿ ಅಜ್ಜಿ. ಹಾ ಪಲಾವು ನಿಮ್ದಾಯ್ತಾ ಟಿಫನ್? ಏನ್ ತಿಂತೀರಾ ನೀವು? ನಾವು ರೊಟ್ಟಿ ಉಂತೀವಿ. ಹೌದಾ? ನಮ್ಗೆಲ್ಲ ಇದ್ ಕೊಟ್ಬಿಟ್ಟು ನೀವು ರೊಟ್ಟಿ ತಿಂತೀರಾ? ನಿಮ್ಗೆ ಇದು ಹೋಗಲ್ಲ? ಇದು ಸಿಟಿ ಅವ್ರಿಗೆ ಮಾಡ್ಕೊಡೋದು ನಮ್ಮಂತವ್ರಿಗೆ. ಅಲ್ಲ ಏನೋ ತಿಂತೀವಿ, ಅಲ್ಪ ಸ್ವಲ್ಪ ಬರೋಣ. ಸೊ ಸಖತ್ತಾಗಿ ಟಿಫನ್ ಆಯ್ತು. ನಾವಿವಾಗ ಅಂಜನಾದ್ರಿ ಹೊರಡ್ತೀವಿ. ಥ್ಯಾಂಕ್ಸ್ ಆಂಟಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಮರದ ಒಟ್ಟು ಕೂಡ ವೇಸ್ಟ್ ಆಗ್ಬಾರ್ದು ಅಂತ ಹೇಳಿ ಏನಿದು ಒಲೆಗೆ ಯೂಸ್ ಮಾಡ್ತಾ ಇದಾರೆ ಇವರು. ಗ್ರೇಟ್. ಯಾವ ಊರಜ್ಜಿ ನಿಮ್ದು? ಇದೇ ಊರಾ? ದಡೇಸೂರ್ ಅಂತೆ ನೋಡಿ. ದಡೇಸೂರ್ ಅವರು ಒಟ್ಟು ಕೂಡ ವೇಸ್ಟ್ ಆಗದಂಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಾನಿವತ್ತು ಮಂತ್ರಾಲಯ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬೆಳಗ್ಗೆ ಅಭಿಷೇಕದೆಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ದರ್ಶನ ಮುಗಿಸ್ಕೊಂಡು ನಾವು ಯಾವ ದೇವಸ್ಥಾನ, ಅಂಜನಾದ್ರಿಗೆ ಹೋಗ್ತಾ ಇದೀವಿ. ಆನ್ ದಿ ವೇ ಅಂಜನಾದ್ರಿಗೆ ಹೋಗ್ತಾ ಟಿಫನ್ಗೆ ಅಂತ ಎಲ್ಲಾ ಕಡೆ ಇಲ್ಲಿ ಟಿಫನ್ ಸಿಗಕ್ ತುಂಬಾ ಕಷ್ಟ. ಆನ್ ದಿ ವೇ ಹೋಟೆಲ್ಸ್ ಅಂತೂ ನಾವ್ ಎಕ್ಸ್ಪೆಕ್ಟ್ ಮಾಡಂಗ್ ಹೈಫೈ ಹೋಟೆಲ್ಸ್ ಎಲ್ಲೂ ಸಿಗಲ್ಲ. ಸೊ ಎಲ್ ನಿಲ್ಸೋದು ಅನ್ಕೊಂಡು ಹುಡ್ಕೊಂಡ್ ಬಂದ್ವಿ. ಕೊನೆಗೆ ನಾವ್ ಬಂದ್ ನಿಲ್ಸಿರೋದೇನೆ ದಡೇಸೂರಲ್ಲಿ. ಅಂಡ್ ಅಲ್ಲಿ ನೋಡಿ ಮರದ ಹೊಟ್ಟು ಕೂಡ ವೇಸ್ಟ್ ಮಾಡ್ದಂಗೆ ಒಲೆಗೆ ಯೂಸ್ ಮಾಡಿ ಅಡ್ಗೆ ಮಾಡ್ತಾ ಇದಾರೆ. ಸ್ಟೇ ಟ್ಯೂನ್. ರಂಜಿತಾಸ್ ಯೂಟ್ಯೂಬ್ ಚಾನಲ್. ಇರೋದೊಂದು ಜೀವನ. ಸೊ ನಾವು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಒಂದೊಳ್ಳೆ ಸಕ್ಕತ್ತಾಗಿರೋ ಟಿಫನ್ ಮಾಡ್ಕೊಂಡು ನಾವು ಬಂದಿರೋದೇ ನವ ಬೃಂದಾವನಕ್ಕೆ. ಇದು ಆಮೆಗುಂದಿ ಅಂಜನಾದ್ರಿ ನಿಯರ್ ಇರೋದು. ಸೊ ಮಂತ್ರಾಲಯ ಬಂದಿರೋರು ದಯವಿಟ್ಟು ಈ ಪ್ಲೇಸ್ನು ವಿಸಿಟ್ ಮಾಡಿ. ಹೈಲಿ ರೆಕಮೆಂಡೆಡ್. ಅಂಡ್ ನೀವು ನವ ಬೃಂದಾವನಕ್ಕೆ ಹೋಗ್ಬೇಕಂದ್ರೆ ಬೋಟಲ್ಲೇ ಹೋಗುವಂಥದ್ದು, ಬೇರೆ ಎಲ್ಲೂ ಆಪ್ಷನ್ ಇಲ್ಲ ನಿಮ್ಗೆ. ಸೊ ಯು ಕ್ಯಾನ್ ಸಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಪಂಪಾ ಕ್ಷೇತ್ರ ನವ ಬೃಂದಾವನಕ್ಕೆ ಬರಬೇಕು ಅಂದ್ರೆ ಸೊ ಬೋಟಲ್ಲಿ ಹೋಗ್ಬೇಕು ನೀವು. ಸೊ ನಾವು ಬೋಟಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಬೋಟ್ ಬಂದಿದೆ. ಸೊ ನವ ಬೃಂದಾವನ ಹೇಗಿದೆ ಅಂತ ಈ ಕಡೆಯಿಂದ ಆ ಕಡೆ ಹೋಗಿ ತೋರಿಸ್ತೀನಿ ತಮಗೆ. ನಾಯಿಗಳು ಕಾಣಿಸುತ್ತಂತೆ ಇಲ್ಲಿ ನೋಡಿ. ನೀವು ನೋಡ್ತಾ ಇರ್ಬೋದು, ನಾವು ಆ ಬೋಟ್ ಅಲ್ಲಿ ಬಂದು ಲ್ಯಾಂಡ್ ಆಗಿದೀವಿ. ಈಗ ಇನ್ನೊಂದು ಬೋಟ್ ನ ಬೋರ್ಡ್ ಮಾಡ್ಬೇಕು. ಹೇಗೆ ಅಂದ್ರೆ ಇದು ತುಂಗಾ ಮತ್ತೆ ಭದ್ರಾ ಎರಡು ಸೇರಿರೋವಂತ ನದಿ ಆಗಿರುತ್ತೆ. ಅಂಡ್ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು ಬೋಟ್ ರೆಡಿ ಆಗಿದೆ. ಸೊ ಇನ್ನೊಂದು ಬೋಟ್ ಅಲ್ಲಿ ಇವಾಗ ನಾವು ಮತ್ತೆ ಹೊರಡ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು ನವ ಬೃಂದಾವನ ಹೆಸರಲ್ಲಿರುವಂಗೆ ನವ ಅಂದ್ರೆ 9 ಗುರುಗಳು, ಮಂತ್ರಾಲಯದ 9 ಗುರುಗಳು ಇಲ್ಲಿ ಕೂತಿ ತಪಸ್ ಮಾಡಿದ್ದಂತೆ ತುಂಗಭದ್ರಾ. ಈ ಪಂಪಾ ಕ್ಷೇತ್ರ ತುಂಗಭದ್ರಾ ಆಮೆಗುಂದಿನಲ್ಲಿ 9 ಗುರುಗಳು ತಪಸ್ ಮಾಡಿದಂತ ಜಾಗ. ಸೊ ಈಗ ನಾವು ಹೋಗ್ತಾ ಇರೋದೇನೆ 2 ಬೋಟ್ನ, ಒಂದು ಬೋಟ್ ಅಲ್ಲಿಂದ ಕ್ಯಾಚ್ ಮಾಡಿ ಬಂದು ಇನ್ನೊಂದು ಬೋಟ್ನ ಕ್ಯಾಚ್ ಮಾಡಿ ಈಗ ಹೋಗಿ ನೋಡ್ತಾ ಇರೋವಂಥ ಜಾಗನೇ ನವ ಬೃಂದಾವನ. ಈಗ
ಈಗ ನೀವು ನೋಡ್ತಾ ಇರುವಂತದ್ದೇನೆ 9 ಗುರುಗಳು ರಾಘವೇಂದ್ರ ಸ್ವಾಮಿ ಅವರ 9 ಗುರುಗಳು ಇಲ್ಲೇನೆ ತಪಸ್ ಮಾಡಿದಂತ ಜಾಗ. ನಾನು ಆಗ್ಲೇ ಹೇಳ್ದಂಗೆ ನವ ಬೃಂದಾವನ, ನವ ಅನ್ನೋ ಹೆಸರಲ್ಲೇ ಇದೆ 9 ಅಂತ. ಸೊ ಈ 9 ಗುರುಗಳು ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ಜಯ ತೀರ್ಥರು, ಶ್ರೀ ಕವೀಂದ್ರ ತೀರ್ಥರು, ಶ್ರೀ ವಾಗೀಶ ತೀರ್ಥರು, ಶ್ರೀ ವ್ಯಾಸರಾಜರು, ಹಾಗೇನೆ ಶ್ರೀನಿವಾಸ ತೀರ್ಥರು, ಶ್ರೀರಾಮ ತೀರ್ಥರು, ಶ್ರೀ ಸುಧೀಂದ್ರ ತೀರ್ಥರು, ಶ್ರೀ ಗೋವಿಂದ ಒಡೆಯರ್. ಈ 9 ಗುರುಗಳು ಇಲ್ಲಿ ತಪಸ್ಸು ಮಾಡಿದಂತ ಜಾಗ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ಬೃಂದಾವನ ಇಲ್ಲಿಂದಾನೇ ಶುರು ಆಗಿತ್ತು. ಸೊ ನೀವೀಗ ನೋಡ್ಬೋದು, ಇದು ಏನಿದೆ ಈ ಮಂತ್ರಾಲಯದ ಗುರುಗಳ 9 ಗುರುಗಳ ತಪಸ್ಸಿನ ಜಾಗ ಇದು. ಸೊ ಇಲ್ಲಿ ಲಾಕ್ ಮಾಡಿರುವಂತ ಕಾರಣವಾಗಿ ಇಲ್ಲಿ ಪೂಜೆ ಮಾಡಲ್ಲ. ಸೊ ಇಲ್ಲಿ ಒಂದ್ ಕಡೆ ಪೂಜೆ ಮಾಡಿದ್ರೆ ಕಂಪ್ಲೀಟ್ ಪೂಜೆ ಸಲ್ದಂಗೆ ಲೆಕ್ಕ. ಸೊ ಮಂತ್ರಾಲಯ ರಾಯರ ದರ್ಶನ ಮುಗಿಸ್ಕೊಂಡು ನಾವು ಬಂದಿರೋದೇ ಅಂಜನಾದ್ರಿ ಬೆಟ್ಟಕ್ಕೆ. 575 ಮೆಟ್ಲುಗಳಿದೆಯಂತೆ. ಸೊ ಜೈ ಆಂಜನೇಯ, ಆಂಜನೇಯ ಪರ್ವತ ಎತ್ಕೊಂಡ್ ಬಂದಿದ್ದಂತ ಜಾಗ ಅಲ್ದೇನೆ ಆಂಜನೇಯ ಹುಟ್ಟಿದಂತ ಸ್ಥಾನ. ಜೈ ಹನುಮಾನ್. ಈಗ ಜಸ್ಟ್ ಅಂಜನಾದ್ರಿ ಬೆಟ್ಟನ ಮುಗಿಸ್ಕೊಂಡು ಜೈ ಹನುಮಾನ್ ಅನ್ಕೊಂಡು ನಾವು ವಾಪಸ್ ಹೊರಡ್ತಾ ಇರೋದೆ ಬೆಂಗಳೂರು ಕಡೆಗೆ. ಬ್ಯಾಂಗ್ 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 ವಾಪಸ್ ಬೆಂಗಳೂರು. ಸೊ ಮಂತ್ರಾಲಯ ಅಂತ ಬಾಯಿ ತೆಗೆದು 2 ದಿನ ಟ್ರಿಪ್ನ ಪ್ಲ್ಯಾನ್ ಮಾಡಿ ಬಂದು ರಾಯರ ದರ್ಶನನ ಕಣ್ಣು ತುಂಬಿಕೊಂಡು ಮನಸ್ಸು ತುಂಬಿಕೊಂಡು ನಾವು ವಾಪಸ್ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೇನೆ ಸ್ವಾರ್ಥ ಬೇಡ, ಎಲ್ರಿಗೂ ವಿಡಿಯೋ ತಲುಪಲಿ ಅನ್ನೋ ಕಾರಣವಾಗಿ ಆದಷ್ಟು ಇರೋದ್ರಲ್ಲಿ ದಿ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಅನ್ನೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೆ ನೀವೇನು ಮಾಡಬೇಕು, ಇರೋದು ಒಂದು ಜೀವನದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಇರೋದು ಒಂದು ಜೀವನದಲ್ಲಿ ರಾಯರ ದರ್ಶನ ಮಾಡಬೇಕು, ಶಾಂತಿ ನೆಮ್ಮದಿ ತಗೋಬೇಕು. ಸೊ ಖುಷಿಯಾಗಿರಿ. ಸ್ಟೇ ಟ್ಯೂನ್ ಟು ರಂಜಿತಾಸ್ ಯೂಟ್ಯೂಬ್ ಚಾನಲ್ ಇರೋದು ಒಂದು ಜೀವನ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್.